ಅಪರೂಪಕ್ಕೊಮ್ಮೆ ಮನೆಯಲ್ಲಿರುವ ಸಾಮಗ್ರಿಗಳಿಂದ ಕಾಫಿ, ತಿಂಡಿ ಮತ್ತು ಅಡುಗೆಗಳು ವಿಭಿನ್ನವಾಗಿ ವೆರೈಟಿಯಲ್ಲಿದ್ದರೆ ತುಂಬ ರುಚಿಯಾಗಿರುತ್ತೆ, ನಮಗೂ ಖುಷಿಯಾಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ನನಗಂತೂ ಒಂದೊಂದು ಸರ್ತಿ ಈ ರೀತಿ ಎಲ್ಲ ಕಾಫಿ ಮಾಡಿ ಕುಡಿಯೋದು, ವೆರೈಟಿ ಅಡುಗೆ ಸಿಂಪಲ್ಲಾಗಿದ್ದರೂ ಅದು ರುಚಿಯಾಗಿರಬೇಕು, ಆ ರೀತಿ ನೋಡ್ಕೊಂಡು ಮಾಡ್ತೀನಿ. ನನಗಂತೂ ಈ ರೀತಿ ಕಾಫಿ ಮಾಡಿ ಕುಡಿಯೋದು, ಸಿಂಪಲ್ಲಾಗಿದ್ದರೂ ಸ್ವಲ್ಪ ಡಿಫ್ರೆಂಟಾಗಿ ರುಚಿಯಾಗಿ ಅಡುಗೆ ಮಾಡೋದು, ತಿಂಡಿ ಮಾಡೋದೆಲ್ಲ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇದು ಯಾವಾಗಲೂ ಮಾಡೋಕ್ಕಾಗಲ್ಲ, ಇದಕ್ಕೆಲ್ಲ ಟೈಮ್ ಬೇಕಾಗುತ್ತೆ. ಒಂದೊಂದು ಸರಿ ಟೈಮ್ ಇದ್ದಾಗ ಅಥವಾ ಟೈಮ್ ಮಾಡಿಕೊಂಡು ನಾವು ಈ ರೀತಿಯೆಲ್ಲ ಕಾಫಿ ಕುಡಿತಾ ಇರಬೇಕು. ಇದು ಚಾಕ್ಲೇಟ್ ಕಾಫಿ ಮಾಡಿದ್ದೀನಿ. ನಮ್ಮನ್ನು ನಾವೇ ಖುಷಿಯಾಗಿ ಇಟ್ಕೊಳ್ಬೇಕು ಅಲ್ವಾ? ನಾನು ಊಟ ಮಾಡೋದು, ತಿಂಡಿ ತೊಗೊಳ್ಳೋದು ಎಲ್ಲ ಸ್ವಲ್ಪ ಕಡಿಮೆನೇ, ಆದರೆ ನನಗೆ ರುಚಿಯಾಗಿರಬೇಕು. ಇವಾಗ ಹೂ ಗಿಡಗಳ ಹತ್ರ ಹೋಗ್ತಾಯಿದ್ದೀನಿ. ತುಂಬ ಹೂ ಬಿಟ್ಟಿದೆ, ಎಲ್ಲ ಕುಯ್ಕೊಳ್ಬೇಕು. ಇವಾಗ ದೇವ್ರ ಪೂಜೆಗೆ ಬೇಕಲ್ವ. ತುಂಬ ಹೂ ಬಿಟ್ಟಿದ್ದು ನೋಡಿದರೆ ಖುಷಿ ಆಗುತ್ತೆ, ಮನಸ್ಸಿಗೂ ಹಿತ ಅನಿಸುತ್ತೆ. ವಿಡಿಯೋ ನೋಡುವವರು ಒಂದು ಲೈಕ್ ಕೊಟ್ಟು ಹೈಪ್ ಕೊಡೋದು ಮರಿಬೇಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ನಾನು ಮಾಡೋ ಸಿಂಪಲ್ ಅಡುಗೆಗಳದ್ದು ವಿಡಿಯೋ ನಿಮಗೆ ಬಂದು ತಲುಪುತ್ತೆ, ನೋಡಬಹುದು. ನನ್ನ ಪುಟ್ಟ ತೋಟದಲ್ಲಿ ಒಂದು ಚಿಟ್ಟೆ ಬಂದಿದೆ, ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ. ಬರ್ತಾ ಇರುತ್ತೆ ಬೇರೆ ಬೇರೆ ಚಿಟ್ಟೆಗಳು. ಇವತ್ತಿದು ಸಿಕ್ಕಿದೆ, ಕಲರಾಗಿ ಚಿಟ್ಟೆ ಬರುತ್ತೆ, ಹೂವಿನ ಮೇಲೆ ಕೂತು ಮಕರಂದ ಹೀರ್ತಾ ಇದೆ. ನೋಡೋದಕ್ಕಂತೂ ತುಂಬ ಖುಷಿ ಆಗುತ್ತೆ ಈ ರೀತಿ ಎಲ್ಲ ಇದ್ದರೆ. ಇವಾಗ ಮಳೆ ಬೇರೆ ಬರ್ತಾ ಇದೆಯಲ್ವ. ಇದೊಂದು ಜಾತಿ ಮಲ್ಲಿಗೆ, ಇದು ತುಂಬ ಪರಿಮಳ ಇದೆ. ಒಂದು 6-7 ಕಲರ್ ದಾಸವಾಳ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸೂಪರ್ ಕಲರು. ತಿಂಗಳಿಗೊಂದು ಸರಿ ಗೊಬ್ಬರ ಹಾಕೋದು, 6 ತಿಂಗಳಿಗೊಂದು ಸರ್ತಿ ಮಣ್ಣೆಲ್ಲ ಚೇಂಜ್ ಮಾಡಿ ಹೊಸ ಮಣ್ಣು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ. ಮತ್ತು 3 ದಿವಸಕ್ಕೊಂದು ಸರ್ತಿ ಅಕ್ಕಿ ತೊಳೆದಿದ್ದು ನೀರಿರುತ್ತಲ್ವ, ಅದನ್ನು ಇಟ್ಟು ಮಾರನೇ ದಿನ ಅದಕ್ಕೆ ನೀರು ಮಿಕ್ಸ್ ಮಾಡಿ ಗಿಡಗಳಿಗೆಲ್ಲ ಹಾಕ್ತೀನಿ. ಹೂವೆಲ್ಲ ಚೆನ್ನಾಗಿ ಬರುತ್ತಲ್ವ. ಸ್ವಲ್ಪ ಪೋಷಣೆ ಮಾಡಿದ್ರೇ ಆಗುತ್ತೆ. ಮತ್ತು ಹುಳ ಎಲ್ಲ ಬಂದಿರುತ್ತೆ, ಮಿಲಿ ಬಗ್ಸ್ ಇರುತ್ತೆ, ಅದಕ್ಕೂ ಔಷಧಿ ಹೊಡಿತೀನಿ. ಸಿಂಪಲ್ ಅದಕ್ಕೆ ಡಿಶ್ ವಾಶ್ ಇದೆಯಲ್ವ, ಅದನ್ನು ಸ್ವಲ್ಪ ವಿನಿಗರ್ ಜೊತೆ ಮಿಕ್ಸ್ ಮಾಡಿ 1 ಲೀಟ್ರ್ ನೀರು ಮಿಕ್ಸ್ ಮಾಡಿ ಗಿಡದ ಮೇಲೆ ಮೊಗ್ಗಿರೋ ಜಾಗದಲ್ಲೆಲ್ಲ ಸ್ಪ್ರೇ ಮಾಡಬೇಕು. ಆ ಹುಳಗಳೆಲ್ಲ ಹೋಗುತ್ತೆ, ಗಿಡನೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೊಗ್ಗುಗಳೆಲ್ಲ ಉದುರಿ ಹೋಗ್ತಾ ಇರುತ್ತೆ, ನೋಡೋದಕ್ಕೂ ಬೇಜಾರಾಗುತ್ತೆ. ನನಗೆ ಇಂಡೋರ್ ಪ್ಲ್ಯಾಂಟ್ಸಿಗಿಂತ ಈ ಥರ ಹೂ ಬಿಡೋದು ಗಿಡಗಳಿರುತ್ತಲ್ಲ, ಅದೇ ತುಂಬ ಇಷ್ಟ ಆಗೋದು. ಯಾಕೆಂದರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಕಲರ್ ಹೂಗಳು, ವೆರೈಟಿ ಹೂಗಳಿರುತ್ತೆ. ದೇವರಿಗೂ ನಮ್ಗೆ ಸಾಕಾಗುತ್ತೆ. ನಮ್ಮನೆಯಲ್ಲಿ ಪೂಜೆಗಂತೂ ಹೂ ತರೋದು ತುಂಬಾ ಕಡಿಮೆ. ಇಲ್ಲಿ ಗಿಡಗಳಲ್ಲೇ ಸಿಗುತ್ತಲ್ವ, ಅದನ್ನೇ ದೇವರಿಗೆ ಪೂಜೆಗೆ ಉಪಯೋಗಿಸ್ತೀವಿ. ದಾಸವಾಳ, ನಿತ್ಯ ಪುಷ್ಪ ಮತ್ತು ಮುತ್ತು ಮಲ್ಲಿಗೆ ಇದು ಯಾವಾಗಲೂ ಇರುತ್ತೆ. ಚಳಿಗಾಲದಲ್ಲಿ ಸ್ವಲ್ಪ ದಾಸವಾಳ ಕಡಿಮೆ ಆಗುತ್ತೆ, ಆದರೆ ಮುತ್ತು ಮಲ್ಲಿಗೆ ಮತ್ತು ನಿತ್ಯ ಪುಷ್ಪ ಸದಾ ಯಾವಾಗಲೂ ಇರುತ್ತೆ. ನಿತ್ಯ ಪುಷ್ಪಕ್ಕೆ ಇನ್ನೊಂದು ಹೆಸರೇ ಸದಾ ಪುಷ್ಪ ಅಂತ. 365 ದಿವಸನೂ ಹೂ ಬಿಡ್ತಾ ಇರೋದ್ರಿಂದ ಸದಾ ಪುಷ್ಪ ಅಂತ ಹೆಸರು ಬಂದಿದೆ. ಕೆಲವು ಕೆಲಸಗಳನ್ನೆಲ್ಲ ಮುಗಿಸಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ಹಳೆ ಹೂವನ್ನೆಲ್ಲ ತೆಗೆದು, ಹಳೆ ಹೂವು ತೆಗೆಯೋದೇ ಸ್ವಲ್ಪ ಕೆಲಸ ಆಗುತ್ತೆ. ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ದೀಪ ಹಚ್ಚಿ ಹೂ ಏರಿಸಿ ಪೂಜೆ ಮಾಡೋದು, ಮತ್ತು ಥರ ಹೂಗಳನ್ನು ಹಾಕಿ ಪೂಜೆ ಮಾಡಿ ಖುಷಿ ಪಡೋದಿದೆಯಲ್ಲ, ಮನಸ್ಸಿಗೂ ತುಂಬ ಹಿತ ಅನಿಸುತ್ತೆ. ಏನಾದರೂ ಬೇಜಾರು ದುಃಖ ಎಲ್ಲ ಇದ್ದರೂ ಕೂಡ ದೇವ್ರನ್ನ ನೋಡ್ತಾ ಇದ್ದರೆ ಎಲ್ಲನೂ ಮನಸ್ಸಿಂದ ಮಾಯ ಆಗುತ್ತೆ. ನೈವೇದ್ಯಕ್ಕೆ ಇವತ್ತು ಬಾದಾಮಿ ಇಟ್ಟಿದ್ದೀನಿ. ಲೈಟ್ ಆಫ್ ಮಾಡಿ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡ್ತಾ ಇದ್ದೀನಿ. ಎಷ್ಟು ಖುಷಿ ನೆಮ್ಮದಿ ಅನಿಸುತ್ತೆ ಗೊತ್ತಾ.
ವಿಡಿಯೋ ನೋಡುವವರು ಬರೀ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡಿ ಪಾಸಿಟಿವ್ ಎನರ್ಜಿ ಖಂಡಿತ ಇರುತ್ತೆ. ಬೆಳಿಗ್ಗೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಬಾಳೆಹಣ್ಣು ಹಣ್ಣಾಗಿದ್ದಿತ್ತು, ಇದರಲ್ಲೇ ದೋಸೆ ಕಡುಬು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ಬಾಳೆಹಣ್ಣು, ಕಾಯಿ ತುರಿ, ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಮತ್ತು ರವೆನೂ ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಪೂಜೆ ವ್ರತ ಕತೆ ಅಂತ ಇರುತ್ತೆ, ಆವಾಗ ಮೊಸರೆ ತಿನ್ನೋಕ್ಕಾಗಲ್ಲ, ಆವಾಗ ಈ ರೀತಿ ತಿಂಡಿ ಮಾಡಿಕೊಂಡು ತಿನ್ಬೋದು. ಪೂರ್ತಿ ಉಪವಾಸ ಇರೋಕ್ಕಾಗಲ್ಲ ಅಂದರೆ ಈ ರೀತಿ ಮಾಡಿಕೊಂಡು ಒನ್ ಟೈಮ್ ತಿಂದರೆ ಫುಲ್ ಡೇನೂ ಇರಬಹುದು. ಈ ರೀತಿ ತಿಂಡಿ ಮಾಡ್ಕೊಳ್ಳೋದ್ರಿಂದ ಡಯಟ್ ಮಾಡೋರಿಗೂ ಕೂಡ ತುಂಬ ಒಳ್ಳೆಯದು. ದೋಸೆ ಮಾಡಲಿಲ್ಲ ಅಂದರೂ ಹಬೆಯಲ್ಲಿ ಇದನ್ನ ಇಡ್ಲಿ ಥರ ಕಡುಬು ಥರ ಬೇಯಿಸ್ಕೊಂಡು ಕೂಡ ತಿನ್ಬಹುದು. ಈ ರೀತಿಯಲ್ಲಿ ಮಾಡಿರೋ ವಿಡಿಯೋ ನೋಡೋರಿಗೆಲ್ರಿಗೂ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡೋದು, ಹೈಪ್ ಕೊಡೋದು ಮರಿಬೇಡಿ. ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಿಮಗೆ ಇಷ್ಟ ಆದವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಈ ಕಡುಬನ್ನು ಒಂದು ಸರ್ತಿ ಮಾಡಿ ನೋಡಿ, ತುಂಬ ರುಚಿಯಾಗಿದೆ, ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಬಾಳೆಹಣ್ಣು ತುಂಬ ಸಿಹಿ ಇದ್ದರೆ ಬೆಲ್ಲ ಕಡಿಮೆ ಹಾಕ್ಕೊಳ್ಬೋದು, ಬೆಲ್ಲ ಎಲ್ಲ ನೋಡಿ ಹಾಕ್ಕೊಳ್ಳೋದು. ಕಾಯಿ ತುರಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಅಜ್ಜಿ ಕಾಲದಿಂದ ಮಾಡ್ಕೊಂಡು ಬಂದಿರೋ ಹಳೆಯ ತಿಂಡಿ ಇದು. ಆವಾಗೆಲ್ಲ ಒಲೆಯಲ್ಲಿ ಕಡುಬು ಅಟ್ಟ ಅಂತ ಇರ್ತಿತ್ತು, ಕಡುಬು ಬೇಯಿಸೋ ಪಾತ್ರೆ, ಅದರಲ್ಲೆಲ್ಲ ಒಂದು ರಾಶಿ ಮಾಡಿ ಇಟ್ಬಿಡೋರು. ಸಂಜೆಗೂ ಆಗ್ತಿತ್ತು, ಯಾವಾಗ ಬೇಕಾದರೂ ಆವಾಗ ತಿನ್ನಲಿಕ್ಕೂ ಇಷ್ಟ ಆಗ್ತಿತ್ತು. ಚಿಕ್ಕ ಮಕ್ಕಳಿಂದ ದೊಡ್ಡವರು, ವಯಸ್ಸಾದವರು ಎಲ್ಲ ಆರಾಮಾಗಿ ತಿನ್ಬೋದು. ಚೆನ್ನಾಗಿ ಜೀರ್ಣವೂ ಆಗುತ್ತೆ, ಏನೂ ತೊಂದರೆ ಇಲ್ಲ. ಬಾಳೆಹಣ್ಣು ಎಲ್ಲ ತುಂಬ ಒಳ್ಳೆಯದು. ಮೂಳೆಗೆಲ್ಲ ಬಾಳೆಹಣ್ಣು ತಿನ್ನಬೇಕು ಅಂತಾರೆ, ಪೊಟ್ಯಾಷಿಯಮ್ ಬೇಕಲ್ವ, ಹಾಗಾಗಿ ಬಾಳೆಹಣ್ಣನ್ನು ಉಪಯೋಗಿಸಿದಷ್ಟು ಆದರೂ ಇತಿಮಿತಿ ಇರುತ್ತೆ, ಉಪಯೋಗಿಸಿ ತಿನ್ನಬಹುದು. ರಾತ್ರಿಗೆ ದೋಸೆ ಮಾಡಿಕೊಂಡೆ, ಬೆಳಿಗ್ಗೆಗೆ ಕಡುಬು ಮಾಡಿಕೊಂಡು ತಿಂದಿದ್ದಾಯಿತು. ತುಂಬ ರುಚಿಯಾಗಿತ್ತು. ಬೇಕಾದರೆ ಇದ್ರ ಜೊತೆಗೆ ಕಾಫಿನೂ ಕುಡಿಬೋದು. ತುಪ್ಪ ಬೇಕಾದವರು, ಇಷ್ಟಪಡೋರು ಹಾಕ್ಕೊಳ್ಬೋದು. ಯಾವುದೇ ಅಡುಗೆ ಮಾಡಬೇಕಿದ್ರೂ ಪ್ರೀತಿಯಿಂದ ಶುಚಿಯಾಗಿ ರುಚಿಯಾಗಿ ಮಾಡ್ಕೊಂಡು ತಿನ್ನಬೇಕು. ಮನಸ್ಸಿಗೂ ಹಿಡಿಸುತ್ತೆ, ತಿನ್ನೋದಕ್ಕೂ ಖುಷಿಯಾಗುತ್ತೆ. ರಾತ್ರಿ ಅಥವಾ ಬೆಳಿಗ್ಗೆ ದಿಢೀರಂತ ಮಾಡಬೇಕು ಅಂತಿದ್ರೆ ಇದಕ್ಕೆ ಒಂದು ಸ್ವಲ್ಪ ಮೊಸರು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಡಬೇಕು. ಆಗ ನಮಗೆ ದೋಸೆನೂ ಚೆನ್ನಾಗಿ ಬರುತ್ತೆ, ರುಚಿಯಾಗೂ ಕೂಡ ಇರುತ್ತೆ. ಕಲ್ಲು ಥರ ಇರಲ್ಲ. ಮೊಸರು ಮಿಕ್ಸ್ ಮಾಡಿ ಅದು ಫರ್ಮೆಂಟೇಷನ್ ಆಗುತ್ತೆ, ಆವಾಗ ಒಳ್ಳೆ ರುಚಿಯಾಗಿ ಮೆತ್ತಗಿನ ದೋಸೆ ಇಡ್ಲಿ ಆಗುತ್ತೆ. ಮೊಸರು ಒಂದು 5-6 ಟೀ ಸ್ಪೂನ್ ಉಪಯೋಗಿಸಿದ್ರೆ ಸಾಕಾಗುತ್ತೆ. ಜಾಸ್ತಿ ಹಾಕಿದರೆ ಅದು ರುಚಿ ಬೇರೆ ಥರ ಆಗುತ್ತೆ, ಮತ್ತು ಹುಳಿ ಜಾಸ್ತಿ ಆದರೆ ದೋಸೆ ಕಾವಲಿಯಿಂದ ತೆಗೆಯೋಕ್ಕೆ ಕಷ್ಟ ಆಗುತ್ತೆ. ಮತ್ತೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ, ತುಂಬ ಸುಲಭಕ್ಕಾಗುತ್ತೆ ಅಂತ. ಮತ್ತು ಏನು ಗೊತ್ತಾ, ಈ ದೋಸೆ ಬಿಸಿ ಇದ್ದರೂ ಒಂಥರ ರುಚಿ ಇರುತ್ತೆ, ತಣ್ಣಗಾದ ನಂತರ ತಿನ್ನೋದಕ್ಕೆ ಇನ್ನೊಂದು ಥರ ರುಚಿ. ಎರಡು ರುಚಿಯಲ್ಲೂ ಹೇಗೆ ಬೇಕು ತುಪ್ಪ ಹಾಕ್ಕೊಂಡು ತಿನ್ಬೋದು. ನಾವು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋದು ಜಾಸ್ತಿ, ನಾವು ಸ್ವಲ್ಪ ತುಪ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ತುಂಬ ರುಚಿಯಾಗಿರೋ ದೋಸೆ 2 ತಿಂದರೆ ಸಾಕಾಗುತ್ತೆ, ಜಾಸ್ತಿ ಎಲ್ಲ ತಿನ್ನಬಾರ್ದು. 2 ತಿಂದರೆ ಸಾಕು. ಅದರಲ್ಲಿ ತೆಂಗಿನಕಾಯಿ, ಬಾಳೆಹಣ್ಣು, ತುಪ್ಪ, ಬೆಲ್ಲ ಎಲ್ಲ ಇರುತ್ತೆ. 2 ದೋಸೆ ಸಾಕಾಗುತ್ತೆ. ಮತ್ತು ಇವಾಗ ಕಡುಬು ಮಾಡ್ಕೊಳ್ಬೇಕು. ಕಡುಬಿಗೆ ಸ್ವಲ್ಪ ಪಾತ್ರೆಗೆ ತುಪ್ಪ ಹಚ್ಚಿಟ್ಟು ಹಾಕಿಟ್ಟಿದ್ದೀನಿ. ಇವಾಗ ಬೇಯಿಸೋಣ. ಒಂದು 20 ನಿಮಿಷ ಬೇಯಿಸಿದರೆ ಸಾಕು. ತಿಂಡಿಗೆ ಕಡುಬು ರೆಡಿ ಆಗುತ್ತೆ. ಹಬೆಯಲ್ಲಿ ಬೇಯಿಸೋದು ಅಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ವಿಡಿಯೋ ನೋಡೋರಿಗೆ ಈ ವಿಡಿಯೋ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡಿದವರಿಗೆಲ್ಲರಿಗೂ ಧನ್ಯವಾದಗಳು. ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಿದ್ದೀನಿ. ಹೊಸಬರು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದ ಹೇಳ್ತಾ ಬಾಯ್. ಥ್ಯಾಂಕ್ ಯು.